ಫ್ರೆಂಡ್ಸ್, ನಾವಿವತ್ತು ಕದಂಬ ಗಾರ್ಡಿಯನ್ಗೆ ಬಂದಿದ್ವಿ. ಫುಡ್ ಮೆನ್ಯೂ ಸೆಲೆಕ್ಟ್ ಮಾಡಬೇಕಾಯಿತು, ಅದಕ್ಕೆ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರೆ ಇನ್ನೊಂದು ಪಾರ್ಟಿ ಆಲ್ರೆಡಿ ರೆಡಿಯಾಗಿದೆ, ಯಾವುದೋ ಒಂದು ಈವೆಂಟ್ ಮಾಡೋದಕ್ಕೆ ಅಂತ. ಸೊ ಎಂಗೇಜ್ಮೆಂಟ್ ಈವೆಂಟ್ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಾನು ಸ್ಮಯ ಮ್ಯಾನೇಜರ್ಗೆ ಕಾಯ್ತಾ ಇದ್ವಿ ಫುಡ್ ಮೆನ್ಯೂ ತೊಗೊಳ್ಳೋರಿಗೆ. ಬಟ್ ಅವ್ರು ಇನ್ನೂ ಬಂದಿರಲಿಲ್ಲ. ಅಷ್ಟರಲ್ಲಿ ಏನಾದರೂ ತಿನ್ನೋಣ, ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಐಸ್ ಕ್ರೀಮ್ ತೆಗೆದುಕೊಟ್ಟೆ. ನಾನು ಮೋಸಂಬಿ ಜ್ಯೂಸನ್ನ ಕುಡಿದೆ. ಸೊ ಫುಡ್ ಮೆನ್ಯೂ ಎಲ್ಲ ಸೆಲೆಕ್ಟ್ ಮಾಡಾಯಿತು. ಮೆನ್ಯೂ ಸೆಲೆಕ್ಟ್ ಮಾಡಿರೋದು ನನಗೆ ಸ್ಲಿಪ್ ಕೊಟ್ಟಿದ್ದಾರೆ. ಸೊ 120 ಮೆಂಬರ್ಸ್ಗೆ ಅಂತ ಹೇಳಿದ್ದೀನಿ. ಸೊ ನಾವು ಎಷ್ಟು ನಂಬರ್ಸ್ ಕೊಟ್ಟಿರ್ತೀವಿ ಅಷ್ಟು ಮೆಂಬರ್ಸ್ಗೆ ನಾವು ಪೇ ಮಾಡಲೇಬೇಕಾಗುತ್ತೆ, ಮ್ಯಾಂಡೇಟರಿ ಅದು. ಇವಾಗ 150 ಅಂತ ಅಂದರೆ 150ನೇ ಕೊಡಬೇಕಾಗುತ್ತೆ 150 ಮೆಂಬರ್ಸ್ಗೆ. ಸೊ ನಾನು ಸೆಲೆಕ್ಟ್ ಮಾಡಿರೋದು 375 ರುಪೀಸ್ದು ಪರ್ ಪ್ಲೇಟು. ಸೊ ಆ್ಯಂಡ್ ಮೆನ್ಯೂಸ್ ನಾನು ಏನೇನೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ ಅದೆಲ್ಲ ಇಲ್ಲಿ ಬರೆದಿದ್ದಾರೆ. ಆ್ಯಂಡ್ ಜಸ್ಟ್ 10 ರುಪೀಸ್ ನೆಗೋಷಿಯೇಟ್ ಮಾಡಿದ್ದಾರೆ. 365 ರುಪೀಸ್ಗೆ ಹಾಕ್ಕೊಡ್ತಾ ಇದ್ದಾರೆ ಒಂದು ಊಟನ. ಸೊ ಇಲ್ಲಿ ಎಲೆ ಸಿಸ್ಟಮ್ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಎಲೆ ಸಿಸ್ಟಮ್ ಬುಫೆಟು ಹೇಳಿದ್ರೆ ಬುಫೆಟು ಮಾಡ್ತಾರೆ. ಬಟ್ ಲಾರ್ಜ್ ನಂಬರ್ಸ್ ಇದೆ, ಊಟ ಎಲ್ಲ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಾರ್ಮಲ್ ಸಿಟ್ಟಿಂಗೇ ಹೇಳಿದ್ದೀನಿ, ಎಲೆ ಊಟ ಹೇಳಿದ್ದೀನಿ. ಸೊ ಇವಾಗ ಮನೆಗೆ ಹೋಗೋ ಸಮಯ. ಸೊ ನಾನು ಮತ್ತೆ ಪರಿ ಬಂದಿದ್ವಿ. ಯು ವಾಂಟ್ ಟು ಪ್ಲೇ? ಇಲ್ಲಿ ಮಕ್ಳಿಗೆ ಆಡೋಕ್ಕೆಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಕದಂಬ ಗಾರ್ಡನಲ್ಲಿ ಈವ್ನಿಂಗ್ ಟೈಮ್ಸ್ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿರ್ತಾರೆ ಇಲ್ಲಿ. ಸೊ ಸಕ್ಕತ್ತಾಗಿ ಕಾಣಿಸುತ್ತೆ. ಈವೆಂಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮಗೆ ಏನಕ್ಕೆ ಅಂತ ಡೇ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಊರಿಂದ ಬರೋರಿಗೆಲ್ಲ ಕಷ್ಟ ಆಗಬಾರ್ದು ಮತ್ತು ವಾಪಸ್ ಹೋಗೋದಕ್ಕೆ. ಅದಕ್ಕೋಸ್ಕರ ನಾವು ಡೇ ಪ್ರಿಫರ್ ಮಾಡಿದ್ವಿ. ಸೊ ನೀವು ಇಲ್ಲಿ ಲೋಕಲೈಟ್ಸ್ ಯಾರಾದರೂ ಇದ್ದರೆ ಬೆಂಗಳೂರಲ್ಲಿ HMT ಗಾಡಿಯೇ ನಾನು ರೆಕಮೆಂಡ್ ಮಾಡ್ತೀನಿ ಇಲ್ಲಿ ಮಾಡಿ ಅಂತ. ಯಾಕಂದರೆ ಇಲ್ಲಿ ಕಾರ್ ಪಾರ್ಕಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದಕ್ಕೆ ನಾವು ಇಲ್ಲೇ ಸೆಲೆಕ್ಟ್ ಮಾಡಿದ್ದೀವಿ. ಈ ಸತಿನೂ ಸ್ಮಯಾದೂ ಇಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಇವಾಗ ಕೀಚುದು ಮಯಾಂಕ್ ನನ್ನ ಮಗಂದು ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಹೋಪ್ಫುಲಿ ಈವೆಂಟ್ ಚೆನ್ನಾಗಾಗಲಿ ಅಂತ ಅಂದ್ಕೊತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಕದಂಬ ಗಾರ್ಡಿಯನ್ನಲ್ಲಿ ಎಂಗೇಜ್ಮೆಂಟು ಜೊತೆಗೆ ಇಂಥ ಮದುವೆನೂ ಕೂಡ ಮಾಡ್ತಾರೆ ಇಲ್ಲಿ. ಸೊ ದೇವಸ್ಥಾನ ಕೂಡ ಇದೆ, ಮುನೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಿ. ಓಕೆ, ಸೊ ಇದು ಕೂಡ ಇದೆ. ಸೊ ಎಲ್ಲ ಪೂಜೆ ಕಾರ್ಯಗಳು ಏನೇ ಮಾಡ್ಕೊಳ್ಳೋದಿದ್ರು ಇಲ್ಲಿ ಮಾಡ್ಕೋಬೋದು. ಕಮ್ಮಿ ಜನನ ಇನ್ವೈಟ್ ಮಾಡಿದಾಗ ಮದುವೆಗಳಿಗೆ ಬೇಕಾಗುತ್ತಲ್ಲ, ಸೊ ದೇವಸ್ಥಾನ ಎಲ್ಲ ಇರಬೇಕಲ್ವ ಪೂಜೆಗಳಿಗೆ. ಗೌರಿ ಪೂಜೆ ಇರುತ್ತೆ, ಮತ್ತು ಹುಡುಗನ್ನ ಇದು ಕಾಶಿ ಹತ್ರ ಕಳಿಸೋದೆಲ್ಲ ಇರುತ್ತಲ್ಲ. ಸೊ ಅವೆಲ್ಲ ನಡೆಸ್ಬೇಕಂದ್ರೆ ದೇವಸ್ಥಾನ ಇರಲೇಬೇಕಾಗತ್ತೆ ಮಂಟಪ ಹತ್ರ. ಸೊ ದೊಡ್ಡ ದೊಡ್ಡ ಮಂಟಪ ಹತ್ರ ಇನ್ನೂ ಚೆನ್ನಾಗಿರೋ ದೇವಸ್ಥಾನ ಎಲ್ಲ ಇಟ್ಟಿರ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಹಾಲು, ಇಲ್ಲಿ ಒಂದು ಪುಟ್ಟ ದೇವಸ್ಥಾನ ಇಟ್ಟಿದ್ದಾರೆ. ಸೊ ಯಾವುದಕ್ಕೂ ಏನೂ ಕಮ್ಮಿ ಮಾಡಿಲ್ಲ. ಸೊ ಚೆನ್ನಾಗಿರುತ್ತೆ. ಸರಿಗೂ ಕೂಡ ನಾವು ಕದಂಬ ಗಾರ್ಡಿಯನಲ್ಲೇ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಎಕ್ಸಾಕ್ಟ್ 3 years ಬ್ಯಾಕ್, 14th June 2022ನಲ್ಲಿ. ಸೊ ಅದಕ್ಕೆ ಈ ಪ್ಲೇಸ್ ತುಂಬ ಫೆಮಿಲಿಯರ್ ಆಗಿಬಿಟ್ಟಿದೆ ಅವಳಿಗೆ, ಎಲ್ಲೆಲ್ಲಿ ಆಡ್ಬೋದು ಅಂತ. ಸೊ ಅದಕ್ಕೆ ಆಟ ಆಡೋಕ್ಕೆ ಹೋಗಿದ್ದಾಳೆ. ಇಲ್ಲಿ ಪಾರ್ಕ್ ಇದೆ ಅಂತ ಅವಳಿಗೆ ಗೊತ್ತು. ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ. ಕದಂಬ ಗಾರ್ಡಿಯನ್ನೇ HMT ಹಾಸ್ಪಿಟಲ್ ಹತ್ರ ಇರೋದು. ಫೋಟೋಶೂಟ್ಗಂತೂ ಸಕ್ಕತ್ತಾಗಿದೆ. ಬಟ್ ಲಾಸ್ಟ್ ಟೈಮು ತುಂಬ ಅರಿಬರಿನಲ್ಲಿ ಫೋಟೋಶೂಟ್ಗಳೆಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹೋಪ್ಫುಲ್ಲಿ ನನ್ನ ಕಸಿನ್ಗೆ ಹೇಳ್ಬಿಟ್ಟು ಈ ಸತಿ ಚೆನ್ನಾಗಿ ರೆಡಿ ಆಗೋದಕ್ಕೆ ನೋಡ್ತೀನಿ. ಬೇಗ ರೆಡಿ ಆಗೋದಕ್ಕೆ ನೋಡ್ತೀನಿ. ಸೊ ದಟ್ ಇಲ್ಲೆಲ್ಲ ಫೋಟೋಶೂಟ್ ಮಾಡಿಸ್ಬೋದು. ಸ್ಮಯ ಸಿಕ್ಕಿದ ಚಾನ್ಸು ಅಂತ ಆಟಾಡ್ಕೋತಾ ಇದ್ದಾಳೆ. ಸ್ಮಯ ಬೇಗ ಹೋಗೋಣ ಬಾ, ಇನ್ನೂ ಬೇರೆ ಕಡೆ ಎಲ್ಲ ಹೋಗ್ಬೇಕು ನಾವು. ಅಯ್ಯಮ್ಮ ಆಗಲ್ಲ ಅಪ್ಪ, ಎಲ್ಲ ಟೈಟ್ ಆಗಿಬಿಟ್ಟಿದ್ದಾವೆ. ಅಮ್ಮ ಯಾವುದೋ ಆಯಿಲ್ ಹಾಕಿ ಲೂಸ್ ಮಾಡಿಲ್ಲ ಅವರು. ಅಮ್ಮ ಸೀರಿಯಸ್ಲಿ ಕಷ್ಟ. ಹಾಡು ಎಲ್ಲೋದ್ರೂ ಇದೊಂದು ಆಡಬೇಕು. ಬಟ್ ಟೈಟ್ ಇದೆ, ಹುಷಾರು. ಥ್ಯಾಂಕ್ ಗಾಡ್. ಎಸ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ಕದಂಬ ಗಾರ್ಡಿಯನ್ನೇ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೋಟೆಲ್ ಯಾವ ರೀತಿ ಇತ್ತು ಅಂತ ತೋರಿಸಿದ್ದೀನಿ. ಆ್ಯಂಡ್ ಮೆನ್ಯೂ ಎಲ್ಲ ಏನೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದೆಲ್ಲ ಹೇಳಿದ್ದೀನಿ, ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿಗೆ ಇಲ್ಲಿನ ವ್ಲಾಗ್ನ ಎಂಡಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬಾಯ್, ಟೇಕ್ ಕೇರ್.